ನಾನು ಹೇಳ್ತಾ ಇಲ್ಲ. ಒಂದು ಇವ್ರು ತಪ್ಪು ಮಾಡಿದಾರ ಅನ್ನೋದು ನಮಗೆ ಗೊತ್ತಿಲ್ಲ, ನಿಮಗೂ ಗೊತ್ತಿಲ್ಲ, ನಮಗೂ ಗೊತ್ತಿಲ್ಲ. ನೀವೇನು ತೋರಿಸಿದಿರೋ ಅದನ್ನೇ ನಾನು ನೋಡ್ತಾ ಇದ್ದೀನಿ. ಬೇರೆಯವರು ಹೇಗೆ ನೋಡ್ತಿದ್ದಾರೋ ಹಾಗೆ ನಾವು ನೋಡಿದಷ್ಟೇ ಬಿಟ್ರೆ ಮತ್ತೆ ನಿಮ್ಗೆ ಯಾವ ವಿಷಯನೂ ನಮಗೆ ಗೊತ್ತಿಲ್ಲ. ಈಗ ನಿಮ್ಮ ವಿಚಾರ ಏನು ಅಂದ್ರೆ ಚಿತ್ರರಂಗ ನಿಲ್ಬೇಕಾಗಿತ್ತು ಅಂತ ನೀವು ಹೇಳ್ತಾ ಇದ್ದೀರಾ? ಖಂಡಿತವಾಗ್ಲೂ ಚಿತ್ರರಂಗ ನಿಲ್ತಾ ಇಲ್ಲ ಅಂತ ಬೇಸರ ಇದೆಯಾ ನಿಮ್ಗೆ? ಇಲ್ಲಪ್ಪ, ನಾನು ಯಾರ ಪರವಾಗೂ ನಾನು ಮಾತಾಡೋಕ್ಕಾಗಲ್ಲ. ನಂದು ಏನಿದೆ, ನಾನು ಚಿತ್ರರಂಗದ ಬಗ್ಗೆ ನಾನೇನು ಅನ್ಕೊಳ್ತೀನಿ, ನನ್ನ ಮನ್ಸಿಗೆ ಏನು ಅನ್ಸತ್ತೆ ನಾನು ಅಷ್ಟನ್ನೇ ಮಾತಾಡೋದೇ ವಿನಃ ನಾನು ಹೀಗೆ ಹೇಳ್ತಿದ್ದೀನಿ ಇನ್ನೊಬ್ರು ಬಂದು ಮಾತಾಡ್ಬೇಕು ಅಂತ ನಾನು ಹೇಳ್ತಾನೂ ಇಲ್ಲ, ಮತ್ತೆ ಯಾರ ಪರವಾಗೂ ನಾನು ಮಾತಾಡ್ತಾ ಇಲ್ಲ. ಯಾಕೆ ಈ ವಿಚಾರವನ್ನ ಕೇಳಿದ್ರೆ ಚಿತ್ರರಂಗ ಪೂರ್ ಕಂಡೀಷನ್ ಅಲ್ಲಿ ಇದೆ ಅಂತ ತಾವು ಹೇಳಿದ್ರಿ. ಆ ಪೂರ್ ಕಂಡೀಷನ್ ಇದೆ ಅಂತ ಹೇಳಿದ್ದಕ್ಕೆ ನಾನು ಕೇಳ್ತಾ ಇರೋದು, ಭಾವನಾ ಅವರು ಈಗ ದರ್ಶನ್ ಪರವಾಗಿ ನಿಂತಿದ್ದಾರೆ, ನಟ ದರ್ಶನ್ ಪರವಾಗಿ ಚಿತ್ರರಂಗವೂ ನಿಲ್ಬೇಕಾಗಿತ್ತು, ಅನೇಕ ಕಲಾವಿದರು ನಿಲ್ಬೇಕಾಗಿತ್ತು ಅಂತ ತಮ್ಮ ಬಯಕೆಯ ಹೇಗೆ ಅಂತ ಕೇಳ್ತಿರೋದು ನಾನು. ಇಲ್ಲ, ನಾನು ಅದನ್ನ ಹೇಳ್ತಿಲ್ವಲ್ಲ, ಅದು ಅವ್ರವ್ರ ಇಷ್ಟ, ಅದು ಅವ್ರವ್ರ ಮನಸ್ಥಿತಿಗೆ ಸಂಬಂಧಪಟ್ಟಿದ್ದು, ಅವ್ರವ್ರ ಮನೋಭಾವನೆಗಳಿಗೆ ಸಂಬಂಧಪಟ್ಟಿದ್ದು. ಯಾರನ್ನು ನಾವು ಒತ್ತಾಯ ಮಾಡಕ್ಕೂ ಆಗಲ್ಲ, ಹೇಳಕ್ಕೂ ಆಗಲ್ಲ. ಐ ಆಮ್ ನಾಟ್ ಇನ್ ದಟ್ ಸ್ಟೇಟ್. ನಾನು ಹೇಳಿ ಅಥವಾ ಏನಾದ್ರು ಆರ್ಡರ್ ಮಾಡಿ ನನಗೇನಾದ್ರೂ ಆ ಥರದ ಒಂದು ಅಧಿಕಾರನೋ ಅಥವಾ ನನಗೇನಾದ್ರೂ ಒಂದು ಪೊಸಿಷನ್ ಇದ್ದಿದ್ರೆ ಅಥವಾ ಏನಾದರೂ ಒಂದು ನನಗೆ ನಮ್ಮ ಚಿತ್ರರಂಗದಲ್ಲಾಗಲಿ ಮತ್ತು ಯಾವ್ದಾದ್ರು ಒಂದು ಜವಾಬ್ದಾರಿಯುತವಾದಂಥ ಒಂದು ಪೊಸಿಷನ್ ಇದ್ದಿದ್ರೆ ಖಂಡಿತವಾಗ್ಲೂ ಆಗ ನಾನು ನಿರ್ಣಯಗಳನ್ನು ಆ ಥರ ತಗೊಳ್ಬೋದಾಗಿತ್ತೋ ಏನೋ. ಈಗ ನಾನು ಐ ಡೋಂಟ್ ಹ್ಯಾವ್ ಎನಿ ಸಚ್ ಅದು ಯಾವ ಪ್ಲಾಟ್ಫಾರ್ಮು ನನಗಿಲ್ಲ, ಒದಗಿ ಬಂದಿಲ್ಲ, ಅಥವಾ ನಾನು ಇಲ್ವೂ ಇಲ್ಲ. ಆ ರೀತಿಯಾದಂಥ ಜವಾಬ್ದಾರಿಯನ್ನು ಯಾವ ಬಾಡಿನೂ ಅಂದರೆ ಇನ್ಸ್ಟಿಟ್ಯೂಷನ್ ನನಗೆ ಕೊಟ್ಟಿಲ್ಲ. ಐ ಹ್ಯಾವ್ ನೋ ರೈಟ್ ಈವನ್ ಟು ಟಾಕ್ ಆನ್ ಬಿಹಾಫ್ ಆಫ್ ಎನಿಬಡಿ. ಭಾವನಾ ಅವರೇ, ನೀವು ದರ್ಶನ್ ಪರವಾಗಿ ನಿಲ್ತೀರಾ? ಎಸ್ ಅಂತ ಆದ್ರೆ ಯಾಕೆ? ದರ್ಶನ್ ಅವರ ಪರವಾಗಿ ನಿಲ್ತೀನಿ, ಹೌದು. ನಾನು ಯಾವತ್ತಿಗೂ ಕಲೆ ಮತ್ತು ಕಲಾವಿದರ ಪರವಾಗಿದ್ದೀನಿ ಅಂತ ಹೇಳಿದ್ದೀನಿ ನಾನು. ಮತ್ತು ನಮಗೆ ಮುಂಚಿಂದ ಪರಿಚಯ ಇರೋರು ಒಂದು ಕಷ್ಟದ ಸ್ಥಿತಿಯಲ್ಲಿ ಅವರಿರುವಾಗ ನಾನು ಇವತ್ತು ಓಡ್ ಹೋಗ್ತೀನಿ ಅಥವಾ ನಾನು ಪಲಾಯನ ಮಾಡ್ತೀನಿ ಅಥವಾ ನಾನು ಇಲ್ಲ ಅಂತ ಹೇಳಿದ್ರೆ ಅವರಿಗೇನು ಇದಾಗಲ್ಲ, ಎಫೆಕ್ಟ್ ಆಗಲ್ಲ. ಆದ್ರೆ ನನಗನ್ನಿಸ್ತು ದಟ್ ಐ ಶುಡ್ ಸ್ಟ್ಯಾಂಡ್ ಬೈ ಅಂತ ಅನ್ನಿಸ್ತು. ಅಲ್ಲ, ಕಲೆ ಮತ್ತು ಕಲಾವಿದರನ್ನ 100ಕ್ಕೆ 100ರಷ್ಟು ಗೌರವಿಸುವಂತಹ ನಾಡು ನಮ್ಮ ಕರ್ನಾಟಕ. ಕಲೆ ಕಲಾವಿದರನ್ನ ಆರಾಧಿಸ್ತಾರೆ, ಆರಾಧನೆ ಮಾಡ್ತಾರೆ, ನಿತ್ಯ ಪೂಜೆ ಮಾಡ್ತಾರೆ, ಅದರಲ್ಲಿ ಯಾವುದೇ ರೀತಿಯ ಸಂದೇಹ ಇಲ್ಲ. ಆದ್ರೆ ಕಲೆ ಮತ್ತು ಕಲಾವಿದ ಕರ್ನಾಟಕ ಇದೆ, ಬಿಯಾಂಡ್ ದಿಸ್ ಕರ್ನಾಟಕ ಆಗುವಂತಹ ಕೃತ್ಯಗಳು, ಇದನ್ನ ನೀವು ಪ್ರತ್ಯೇಕವಾಗಿ ನೋಡಲ್ವಾ? ನಾವು ಕಲೆ ಕಲಾವಿದರ ಬಗ್ಗೆ ಮಾತಾಡ್ತಾನೆ ಇಲ್ಲ ಇಲ್ಲಿ. ಕಲೆ ಕೃತ್ಯಗಳನ್ನ ನಾನು ಪ್ರತ್ಯೇಕವಾಗಿ ಸರ್ ಶ್ರೀಪಾದ್ ಅವರೇ, ಕೃತ್ಯವನ್ನ ಪ್ರತ್ಯೇಕವಾಗಿ ನೋಡುವಾಗ ಆ ಕೃತ್ಯದಲ್ಲಿ ಸಾಕಷ್ಟು ಅಂಶಗಳು ಅಡಗಿದೆ. ಆ ಕೃತ್ಯದ ಇನ್ನೊಂದು ಭಾಗವನ್ನ ನೀವೆಲ್ಲೂ ಹೇಳಲಿಲ್ಲ ಮಾಧ್ಯಮ ವರ್ಗದಿಂದ. ಹಾಗೆ ಆ ಕೃತ್ಯದ ಇವಾಗ ಬೇರೆಯ ಒಂದು ಕಾನೂನಿನ ಏನು ಅಂಗಾಂಗಗಳಿದೆ ಅಂದ್ರೆ ಎಲ್ಲ ಆಲ್ ದ ಬಾಡೀಸ್ ಅಂಡ್ ಇನ್ಸ್ಟಿಟ್ಯೂಷನ್ಸ್ ಆಫ್ ದಿ ಲಾ ಸಂಬಂಧಪಟ್ಟ ಹಾಗೆ ಏನೇನು ಇನ್ಸ್ಟಿಟ್ಯೂಷನ್ಸ್ ಇದೆ ಅದು ತನ್ನದೇ ಆದನ್ನ ಕೆಲಸವನ್ನ ಆ ನಿಟ್ಟಿನಲ್ಲಿ ಮಾಡ್ತಾ ಇದೆ. ಸೊ ದಟ್ ಈಸ್ ಆಲ್ರೆಡಿ ಟೇಕನ್ ರೆಸ್ಪಾನ್ಸಿಬಿಲಿಟಿ. ಈಗಾಗಲೇ ಅದು ವರ್ಗಾವಣೆ ಆಗಿದೆ. ಹಾಗಾಗಿ ನಾವು ಅದ್ರ ಬಗ್ಗೆ ಮಾತಾಡ್ಲಿಕ್ಕೆ ನಮಗಿಲ್ಲ, ಅವಕಾಶನೂ ಇಲ್ಲ. ಆದರೆ ಮಾಧ್ಯಮ ವರ್ಗದವ್ರ ಬಗ್ಗೆ ನನ್ನ ಆಕ್ಷೇಪ ಏನಪ್ಪಾ ಅಂತ ಹೇಳಿದ್ರೆ ಅದರ ಇನ್ನೊಂದು ಮುಖವನ್ನು ನೀವೆಲ್ಲೂ ಹೇಳಲಿಲ್ವಲ್ಲ ಅನ್ನೋದು ನನಗೆ ಆಕ್ಷೇಪ ಇದೆ. ನಾವು ಹೇಳ್ತಾ ಇರೋದು ಕಾನೂನು ಏನ್ ಪ್ರಕ್ರಿಯೆ ಕೈಗೊಂಡಿದೆ, ಕಾನೂನಿನ ಅಡಿಯಲ್ಲಿ ಏನ್ ನಡೀತಾ ಇದೆ ಅದನ್ನ ಹೇಳ್ತಾ ಇದ್ದೀವಿ. ಜೊತೆಗೆ ಏನೆಲ್ಲ ಬೆಳವಣಿಗೆ ಆಗ್ತಾ ಇದೆ ಅದ್ರ ಬಗ್ಗೆ ಹೇಳ್ತಾ ಇದ್ದೀವಿ. ಸಾಕ್ಷಿ ಸಿಕ್ಕಿದ್ದು ಪ್ರಾಥಮಿಕ ವರದಿಯಲ್ಲಿ ಏನಿದೆ, ಪರಪ್ಪನ ಅಗ್ರಹಾರ ಸೇರಿದ್ದು, ಅನ್ನಪೂರ್ಣೇಶ್ವರಿ ನಗರ ಠಾಣೆಯಿಂದ ಕೋರ್ಟಿಗೆ ಕರ್ಕೊಂಡು ಬರುವಾಗ ಏನಾಗ್ತಾ ಇತ್ತು, ಸಾಕ್ಷಿ ವಿಚಾರಣೆಯ ಸಂದರ್ಭದಲ್ಲಿ ಏನಾಗಿದೆ ಎಲ್ಲವನ್ನೂ ಹೇಳಿದ್ದೀವಿ. ಜೊತೆಗೆ ಅಶ್ಲೀಲ ಸಂದೇಶ ರವಾನೆ ಮಾಡಿದ್ದಕ್ಕೆ ಆರಂಭವಾದಂತಹ ಕೇಸ್ ಅಂತ ಹೇಳಿದ್ದೀವಿ. ದಯವಿಟ್ಟು ನಿಮಗೆ ಎಷ್ಟು ಬೇಕೋ ಅಷ್ಟನ್ನ ಮಾತ್ರ ಆಯ್ಕೆ ಮಾಡ್ಕೋಬೇಡಿ ಭಾವನಾ ಅವರೇ. ಅಶ್ಲೀಲ ಸಂದೇಶದ ವಿಚಾರವಾಗಿಯೂ ನಾವು ಪ್ರಸ್ತಾಪ ಮಾಡಿದೀವಿ. ನೀವು ಕ್ಲಿಪ್ಸ್ ಅನ್ನ ಈಗಲೂ ಕೂಡ ಪಬ್ಲಿಕ್ ಡೊಮೇನ್ ತೆಗೆದು ನೋಡಿ, ನೀವು ಸಿಗುತ್ತೆ ನಿಮಗೆ ಹೇಗ್ ಶುರುವಾಯ್ತು ಕೇಸ್ ಅಂತ ನಾವು ಹೇಳಿದೀವಿ. ನಿಮ್ಮ ಗಮನಕ್ಕೆ ಇನ್ನೊಂದ್ಸರಿ ನಾವು ತಗೊಂಡ್ಬರ್ತೀನಿ. ಕೇಸ್ ಹೇಗ್ ಸ್ಟಾರ್ಟ್ ಆಯ್ತು ಅನ್ನೋದನ್ನ ನಾವು ಹೇಳಿದೀವಿ. ಆದ್ರೆ ಯಾವುದನ್ನು ಕೂಡ ನಾವು ಕನ್ಕ್ಲೂಷನ್ ಬಂದಿಲ್ಲ, ಕನ್ಕ್ಲೂಷನ್ ಬರೋದು ಇಲ್ಲ. ಎಕ್ಸಾಕ್ಟ್ಲಿ, ಅದನ್ನ ನೀವು ಒಪ್ಕೊಳ್ಳಿ. ನೀವು ನಿಖರವಾಗಿ ಹೇಳಿರೋದಂತೂ ಹೌದೋ ಇಲ್ವೋ? ಇಲ್ಲ, ನಿಖರವಾಗಿ ಹೇಳಿಲ್ಲ. ನಾವು ಕಾನೂನು ಏನ್ ಹೇಳಿದೆ, ಪ್ರಕ್ರಿಯೆ ಏನಿದೆ, ಸದ್ಯಕ್ಕೆ ಏನ್ ನಡೀತಾ ಇದೆ ಅನ್ನೋದ್ರ ಬಗ್ಗೆ ನಾವು ಫ್ಯಾಕ್ಚುಯಲ್ ಆಗಿ ಹೇಳಿದೀವಿ. ನಾವು ಇವರೇ ತಪ್ಪು ಮಾಡಿದ್ದಾರೆ ಅಂತ ಎಲ್ಲಿಯೂ ಕೂಡ ಹೇಳಿಲ್ಲ. ಇವರೇ ತಪ್ಪು ಮಾಡಿದ್ದಾರೆ ಅಂತ ನಾವು ಎಲ್ಲಿಯೂ ಕೂಡ ಹೇಳಿಲ್ಲ. ಅದು ಹೇಳಕ್ ಹೇಗ್ ಸಾಧ್ಯ? ನಾವು ಅದನ್ನ ಕಾಲ್ ತಗೊಳಕ್ ಬರುತ್ತಾ ಭಾವನಾ ಅವರೇ? ನೀವೇ ವಿಚಾರ ಮಾಡ್ರಿ. ಇವ್ರು ತಪ್ಪು ಮಾಡಿದ್ದಾರೆ ಅಂತಲ್ಲ, ಅವರು ಮೆಸೇಜ್ ಕಳ್ಸಿದ್ದಾರೆ. ಅವರು ಹತ್ಯೆಗೀಡಾದ ವ್ಯಕ್ತಿ ಮೆಸೇಜ್ ಕಳ್ಸಿದ್ದಾರೆ, ಅಶ್ಲೀಲ ಮೆಸೇಜ್ ಬಂದಿದೆ,
ಸರಿಯಾಗಿಲ್ಲ ಮೆಸೇಜಸ್ ಅಂತ ನೀವ್ ಹೇಳಿದಿರೋ ಇಲ್ವೋ? 100% ಹೇಳಿದೀವಿ. ವಿದೌಟ್ ಇನ್ವೆಸ್ಟಿಗೇಷನ್ ಹೆಂಗ್ ಹೇಳಕ್ಕಾಗುತ್ತೆ? ನಾನ್ ಕೇಳ್ತಾ ಇರೋದು ಆ ಅಶ್ಲೀಲ ಮೆಸೇಜ್ ಇಂದಾನೇ ಸ್ಟಾರ್ಟ್ ಆದದ್ದು ಕೇಸ್ ಅಂತ ಹೇಳಿದೀವಿ. ಹೇಳಿದಿರ ತಾನೆ? ಹಾ, ಮತ್ತೆ ಹೇಳಿದೀವಿ, ಅದನ್ನು ಹೇಳಿದೀವಿ. ನೀವು ನೋಡಿಲ್ಲ ಅನ್ಸುತ್ತೆ. ಹೇಳಿದಿರ ತಾನೆ? ಮೆಸೇಜ್ ಬಂದಿದೆ ಅಂತ ಹೇಳಿದಿರ ತಾನೆ? ಬಂದಿದೆ